ಬಂಧುಗಳೇ ನಮಸ್ಕಾರ. ಮನೆ ಮತ್ತು ಮನಸ್ಸಿನ ವಾಸ್ತು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಷಯದಲ್ಲಿ ಒಂದು ಅದ್ಭುತವಾದ ವಿಚಾರವನ್ನು ತಿಳಿದುಕೊಳ್ಳೋಣ. ನಮ್ಮ ವಾಸದ ಮನೆಯು ಸ್ವಂತ ಮನೆಯಾಗಿರಲಿ ಅಥವಾ ಬಾಡಿಗೆ ಮನೆಯಾಗಿರಲಿ, ಅಲ್ಲಿನ ವಾಸ್ತು ತಪ್ಪಿದರೆ ಮಾತ್ರ ಭಯಾನಕ ರೋಗಕ್ಕೂ ತುತ್ತಾಗಲು ನಮ್ಮ ವಾಸದ ಮನೆ ಮತ್ತು ಮನೆಯ ಪರಿಸರವು ಕಾರಣವಾಗುತ್ತದೆ. ನಾವು ಅನೇಕ ಕಡೆಗಳಲ್ಲಿ ವಾಸ್ತು ಪರಿಶೀಲನೆ ಮಾಡಲು ತೆರಳಿದಾಗ ವಾಯುವ್ಯದ ಕಡೆಗೆ ಮಳೆ ಬಂದಾಗ ಅಥವಾ ಮನೆಯಲ್ಲಿ ಉಪಯೋಗಿಸಿದ ನೀರು ಹರಿಯುತ್ತಿದ್ದ ಮನೆಯಲ್ಲಿ, ದಕ್ಷಿಣ, ಆಗ್ನೇಯ, ನೈಋತ್ಯ ಮತ್ತು ಪಶ್ಚಿಮ ದಿಕ್ಕಿಗೆ ಮಳೆ ಬಂದಾಗ ಅಥವಾ ಮನೆಯಲ್ಲಿ ಉಪಯೋಗಿಸಿದ ನೀರು ಹರಿಯುತ್ತಿದ್ದ ಮನೆಯಲ್ಲಿ, ಮನೆಯ ವಠಾರದ ಪಶ್ಚಿಮ ನೈಋತ್ಯ ಮತ್ತು ದಕ್ಷಿಣ ನೈಋತ್ಯ ದಿಕ್ಕಿನಲ್ಲಿ ತಗ್ಗಾಗಿದ್ದು, ಬಾತ್ರೂಮ್, ಟಾಯ್ಲೆಟ್ ಮತ್ತು ಈ ದಿಕ್ಕುಗಳು ವಾಸದ ಮನೆಯನ್ನು ಗಮನಿಸಿದಾಗ ತಗ್ಗಾಗಿದ್ದು, ಇಲ್ಲಿ ಹೆಚ್ಚಾಗಿ ನೀರನ್ನು ಉಪಯೋಗಿಸುವಂಥ ಮನೆಯಲ್ಲಿ ಮತ್ತು ವಾಸದ ಮನೆಯ ಆಗ್ನೇಯ, ದಕ್ಷಿಣ, ಪಶ್ಚಿಮ, ನೈಋತ್ಯ ಮತ್ತು ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ಗೊಬ್ಬರದ ಗುಂಡಿ, ತ್ಯಾಜ್ಯ ಗುಂಡಿಗಳು, ಟಾಯ್ಲೆಟ್ ಗುಂಡಿ, ಬಾವಿ ಮತ್ತು ಬೋರ್ವೆಲ್ಗಳನ್ನು ಹೊಂದಿ ಅದನ್ನು ಉಪಯೋಗ ಮಾಡುತ್ತಿರುವ ಮನೆಗಳಲ್ಲಿ, ಪೂರ್ವ ಈಶಾನ್ಯ ದಿಕ್ಕು ವಾಸ್ತುವಿಗೆ ತದ್ವಿರುದ್ಧವಾಗಿರುವಂತಹ ಮನೆಗಳಲ್ಲಿ ಮಾತ್ರ ಕ್ಯಾನ್ಸರ್ನಂತಹ ಭಯಾನಕ ಕಾಯಿಲೆಗಳಿಂದ ಬಳಲುತ್ತಿರುವವರು ಹೆಚ್ಚಾಗಿರುವ ವಿಚಾರ ನಮ್ಮ ಗಮನಕ್ಕೆ ಬಂದಿರುತ್ತದೆ. ಇಂತಹ ವಾಸ್ತುದೋಷ ಇರುವ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಕೆಲವೊಂದು ಮನೆಗಳಲ್ಲಿ ಉತ್ತಮವಾಗಿದ್ದರೂ ಅದನ್ನು ನೆಮ್ಮದಿಯಿಂದ ಅನುಭವಿಸಲಾಗದೆ ತುಂಬ ತೊಂದರೆಗಳನ್ನು ಅನುಭವಿಸುತ್ತಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಆದುದರಿಂದ ವಾಸದ ಮನೆಯಲ್ಲಿ ವಾಸ್ತು ಪ್ರಕಾರವಾಗಿ ದಿನಚರಿಗಳನ್ನು ಅಳವಡಿಸಿಕೊಂಡಿರುವ ಮನೆಗಳಲ್ಲಿ ಮತ್ತು ವಾಸ್ತು ವಿನ್ಯಾಸಗೊಳಿಸಿಕೊಂಡಿರುವ ಮತ್ತು ಮೊದಲೇ ವಾಸ್ತು ಪ್ರಕಾರವಾಗಿರುವ ಮನೆಗಳಲ್ಲಿ ಯಾವುದೇ ಭಯಾನಕ ಕಾಯಿಲೆಗಳು, ಗಂಭೀರ ಅನಾರೋಗ್ಯ ಸಮಸ್ಯೆಗಳಿಗೆ ತುತ್ತಾಗಿರುವುದು ಇದುವರೆಗೆ ನಮ್ಮ ಗಮನಕ್ಕೆ ಬಂದಿರುವುದಿಲ್ಲ. ಆದುದರಿಂದ ಪ್ರಕೃತಿಯಲ್ಲಿರುವ ಪಂಚಭೂತ ಅವಶ್ಯಕತೆಗಳನ್ನು ನಮ್ಮ ವಾಸದ ಮನೆಯಲ್ಲಿ ಸೂಕ್ತ ಮಾರ್ಗದರ್ಶನ ಪಡೆದುಕೊಂಡು ವಿನ್ಯಾಸಗೊಳಿಸಿಕೊಂಡು ಸುಖ, ಶಾಂತಿ, ನೆಮ್ಮದಿಯ ಜೀವನ ಪರ್ಯಂತ ನಡೆಸಲು ಪ್ರಕೃತಿಯೇ ನಮ್ಮನ್ನು ಪ್ರೇರೇಪಿಸುತ್ತದೆ. ನೀವು ನಿಮ್ಮ ಸುತ್ತಮುತ್ತ ಸಮಸ್ಯೆಗೆ ಒಳಗಾದವರ ಮನೆ ಮತ್ತು ಅವರ ಮನೆಯ ವಠಾರವನ್ನು ಗಮನಿಸಿದಾಗ ಮೇಲ್ನೋಟಕ್ಕೆ ಪಶ್ಚಿಮ, ದಕ್ಷಿಣ, ನೈಋತ್ಯ, ಆಗ್ನೇಯ ದಿಕ್ಕುಗಳು ಇಲ್ಲಿನ ಯಾವುದಾದರೂ ದಿಕ್ಕು ತಗ್ಗಾಗಿರಬಹುದು. ಫ್ಲ್ಯಾಟ್ನಲ್ಲಿ ವಾಸಿಸುವವರನ್ನು ಗಮನಿಸಿದಾಗ ಮೇಲೆ ತಿಳಿಸಿದ ದಿಕ್ಕಿನಲ್ಲಿ ನೀರನ್ನು ಹೆಚ್ಚಾಗಿ ಉಪಯೋಗ ಮಾಡುತ್ತಿರಬಹುದು ಅಥವಾ ಈ ದಿಕ್ಕು ತಗ್ಗಾಗಿರಬಹುದು. ಇಲ್ಲಿ ಮನೆಯ ಒಳಗಿನ ನೆಲಮಟ್ಟವು ತಗ್ಗಾಗಿಯೂ ಇರಬಹುದು. ಆದಷ್ಟು ಪ್ರಕೃತಿಗೆ ಹೊಂದಿಕೊಂಡು ಜೀವನ ಮಾಡಲು ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಅತಿ ಬುದ್ಧಿವಂತರಿಗೆ, ಎಲ್ಲ ತಿಳಿದವರಿಗೆ, ನಮಗೂ ಗೊತ್ತಿದೆ ಎನ್ನುವವರಿಗೆ ನಮ್ಮ ಮಾಹಿತಿಯಿಂದ ಯಾವುದೇ ಪ್ರಯೋಜನವಿಲ್ಲ. ಆದುದರಿಂದ ನಿಮ್ಮ ವಾಸದ ಮನೆಯನ್ನು ಸೂಕ್ತ ಪರಿಣಿತರಿಂದ ಮಾರ್ಗದರ್ಶನ ಪಡೆದುಕೊಂಡು ಅಗತ್ಯವಿರುವವರು, ಜೀವನದಲ್ಲಿ ನೆಮ್ಮದಿ ಬಯಸುವವರು ವಾಸ್ತು ವಿನ್ಯಾಸಗೊಳಿಸಿಕೊಳ್ಳಿರಿ. ನಿಮಗೆ ಹೆಚ್ಚಿನ ವಾಸ್ತು ಮಾರ್ಗದರ್ಶನ ಬೇಕಾದಲ್ಲಿ ನಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ಅಗತ್ಯವಿರುವವರಿಗೆ ಈ ಅದ್ಭುತ ಮಾಹಿತಿಯನ್ನು ಶೇರ್ ಮಾಡಲು ಮರೆಯದಿರಿ. ಧನ್ಯವಾದಗಳು.